ನಮ್ಮ ಮನೆಯಲ್ಲಿ ಫ್ರೆಶ್ ಒಣ ಸಿಗಡಿ ರೆಡಿಯಾಗಿದೆ. ಹಾಗೆ ಇದರದ್ದೊಂದು ಚಟ್ನಿ ಮಾಡದಿದ್ರೆ ಹೇಗೆ ಅಲ್ವಾ? ನಾವೇ ನಮ್ಮ ನದಿಯಿಂದ ಈ ಒಣ ಸಿಗಡಿಯನ್ನು ತಂದು ಇಲ್ಲಿ ನಾವು ಮನೆಯಲ್ಲೇ ಒಣಗಿಸಿ ಇದನ್ನು ರೆಡಿ ಮಾಡ್ತೇವೆ. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ನೋಡುವಾಗಲೇ ಖುಷಿ ಆಗ್ತದೆ. ಕೆಂಪು ಕೆಂಪಾಗಿ ಎಷ್ಟು ಚೆನ್ನಾಗಿದೆ ಕಲರ್. ಇದಕ್ಕೆ ನಾವು ಉಪ್ಪು ಪ್ರಿಸರ್ವೇಟಿವ್ ಯಾವುದು ಕೂಡ ಹಾಕೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಇದನ್ನು ಹೀಗೇ ನಾವು ಪ್ರಿಸರ್ವ್ ಮಾಡ್ತೇವೆ, ಅಂದರೆ ಬಿಸಿಲಿಗೆ ಒಣಗಿಸಿನೇ ನಾವು ಇದನ್ನು ರೆಡಿ ಮಾಡ್ತೇವೆ. ತುಂಬ ಚೆನ್ನಾಗಿರುತ್ತೆ ಇದರದ್ದು ಚಟ್ನಿ ಗೊಜ್ಜೆಲ್ಲ. ಹಾಗೆ ಸ್ವಲ್ಪ ನಮಗೆ ಎಷ್ಟು ಬೇಕು ಚಟ್ನಿಗೆ ಅಷ್ಟು ನಾನು ಈ ಒಣ ಸಿಗಡಿಯನ್ನು ತೆಗೆದು ರೋಸ್ಟ್ ಮಾಡ್ತಾ ಇದ್ದೇನೆ ಕೆಂಡದಲ್ಲಿ. ಸ್ವಲ್ಪ ಕೆಂಡನೇ ಹಾಕಿದ್ದೇನೆ, ಇದು ಬೆಂಕಿಲ್ಲ. ಹಾಗೆ ಇಲ್ಲಿ ಚಟ್ನಿ ಮಾಡಲಿಕ್ಕೆ 1 ಕಪ್ಪಿನಷ್ಟು ಕಾಯಿ ತುರಿ, ಅದಕ್ಕೆ ಒಂಚೂರು ಹುಣಸೆ ಹುಳಿ, ಹಾಗೆ ಸ್ವಲ್ಪ ಕಲ್ಲುಪ್ಪು, ಹಾಗೆ MR ಆಲ್ ಇನ್ ಒನ್ ಮಸಾಲ 2 ಚಮಚ, ಖಾರ ಬೇಕಿದ್ರೆ 3 ಚಮಚ ಹಾಕ್ಬೋದು. 2 ಚಮಚ ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ಖಾರ ಬೇಕಿದ್ರೆ 3 ಚಮಚ ಹಾಕ್ಬೋದು. ಇದು ಇಲ್ಲ ಅಂತ ಆದರೆ ನೀವು ಮೆಣಸು ಮತ್ತು ಅದೆಲ್ಲ ಹಾಕಿ ಅರಿಶಿನ ಪುಡಿ ಎಲ್ಲ ಹಾಕಿ ನೀವು ಮಾಡ್ಬೋದು. ಅದರ ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೇನೆ. ಬಟ್ ಇವತ್ತು ನಾನು ಆಲ್ ಇನ್ ಒನ್ ಮಸಾಲ ಹಾಕಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಸಿಗಡಿ ಎಲ್ಲ ರೋಸ್ಟ್ ಆದ ನಂತರ ಸ್ವಲ್ಪ ಇದನ್ನು ಪುಡಿ ಮಾಡಬೇಕು. ಬೇಕಿದ್ರೆ ಮಾತ್ರ, ಇಲ್ಲ ನೀವು ಮಿಕ್ಸಿಗೆ ಹಾಕಿ ಸಹ ಪುಡಿ ಮಾಡ್ಬೋದು, ಅಥವಾ ಈ ಥರ ನೀವು ಪುಡಿ ಮಾಡ್ಬೋದು. ಸುಲಭದಲ್ಲಿ ಪುಡಿ ಆಗ್ತದೆ. ಇದರ ಸ್ವಲ್ಪ ಕಸ ಎಲ್ಲ ಇದ್ದರೆ ಅದೆಲ್ಲ ತೆಗಿಬೇಕು ನಾವು ಮತ್ತೆ ಸ್ವಲ್ಪ ಪುಡಿ ಮಾಡಿದ ನಂತರ. ನೋಡಿ ಇದು ರೆಡಿಯಾಗಿದೆ. ಈಗ ಅಲ್ಲಿ ನಾನು ಮಿಕ್ಸಿಯಲ್ಲಿ ಕಾಯಿ ತುರಿ ಎಲ್ಲ ರುಬ್ಬಿ ಕೂಡ ತಂದಿದ್ದೇನೆ. ನೋಡಿ ಈ ಥರ ಬಂದಿದೆ. MR ಮಸಾಲ ಹಾಕಿ ಆಲ್ ಇನ್ ಒನ್ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ಹುಳಿ ಹಾಕಿ ಕಾಯಿ ತುರಿಯಲ್ಲಿ ರುಬ್ಬಿ ತಂದರೆ ನೋಡಿ ಈ ಥರ ಬರುತ್ತೆ. ನಂತರ ಇದಕ್ಕೆ ಪುಡಿ ಮಾಡಿರುವಂಥ ಒಣ ಸಿಗಡಿಯನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕಬೇಕು. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಅದು ನಿಮಗೆ ಬಿಟ್ಟದ್ದು. ನಿಮಗೆ ಸ್ವಲ್ಪ ಕ್ರಂಚಿಯಾಗಿ ಬೇಕು ಅಂತ ಆದರೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರ ಮೇಲೆ ಹಾಕಿದರೆ ಆಯಿತು. ಅಥವಾ ಈರುಳ್ಳಿಯನ್ನು ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕೂಡ ನೀವು ಇದಕ್ಕೆ ಹಾಕ್ಬೋದು. ಆ ರೀತಿ ಒಂದು ಒಗ್ಗರಣೆ ಕೂಡ ಕೊಡ್ಬೋದು. ನಾನು ಜಸ್ಟ್ ಇದು ರಾ ಈರುಳ್ಳಿ ಉಂಟಲ್ಲ ಅದನ್ನೇ ಹಾಕ್ತಾ ಇದ್ದೇನೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಅದನ್ನು ಫ್ರೈ ಏನು ಮಾಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಗಂಜಿ ಜೊತೆ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ವಾವ್, ತುಂಬ ಈಸಿಯಾಗಿ ಮಾಡ್ಬೋದು. ಬ್ಯಾಚುಲರ್ಸಿಗೆ MR ಆಲ್ ಇನ್ ಒನ್ ಮಸಾಲ ಪುಡಿ ಇದ್ದರೆ ಈಸಿಯಾಗಿ ಈ ಥರ ಚಟ್ನಿ ಕೂಡ ಮಾಡ್ಬೋದು. ಹಾಗೆ ಇದೇ ಪುಡಿಯಲ್ಲಿ ನೀವು ಗೊಜ್ಜು ಕೂಡ ಮಾಡ್ಬೋದು. ಈರುಳ್ಳಿ, ಟೊಮೆಟೊ ಮತ್ತು ಆಲ್ ಇನ್ ಒನ್ ಮಸಾಲ ಪುಡಿ, ಹುಣಸೆ ಹುಳಿ ಹಾಕಿ ನಂತರ ಈ ಸಿಗಡಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದರೆ ಅದು ಕೂಡ ಭಾರಿ ಒಳ್ಳೆಯದಾಗ್ತದೆ. ಅದರ ರೆಸಿಪಿ ಆಲ್ರೆಡಿ ನಾನು ಹೋದ ವರ್ಷ ಹಾಕಿದ್ದೇನೆ. ಚಟ್ನಿ ರೆಸಿಪಿ ನಾನು ಹಾಕಿರಲಿಲ್ಲ. ಸೊ ಈಗ ನೋಡಿ, ವಾವ್, ಚಟ್ನಿ ರೆಡಿಯಾಗಿದೆ. ಗಂಜಿ ಕೂಡ ರೆಡಿ ಉಂಟು. ಮಧ್ಯಾಹ್ನದ ಊಟಕ್ಕೆ ಇಷ್ಟಿದ್ರೆ ಸಾಕು, ಬೇರೆ ಏನೂ ಬೇಡ. ತುಂಬ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. 2 ಸತಿ ಊಟ ಮಾಡುವ ಅಂತ ಆಗ್ತದೆ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಯಜಮಾನರು ಊಟ ಮಾಡ್ತಾ ಇದ್ದಾರೆ. ಅವರದ್ದಂತೂ ಫೇವ್ರೇಟ್, ಅವರದ್ದು ನಂದು ಎಲ್ಲರದ್ದು ಫೇವ್ರೇಟ್. ಮಕ್ಕಳು ಸ್ವಲ್ಪ ತಿನ್ನೋದಿಲ್ಲ ಇದನ್ನು. ಅವರಿಗೆ ಗೊಜ್ಜು ಮಾಡಿಕೊಟ್ರೆ ಅವ್ರು ತಿಂತಾರೆ. ಬಟ್ ನಮಗಂತೂ ಚಟ್ನಿ ಅಂದರೆ ತುಂಬ 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 ಇಷ್ಟ. ನಿಮಗೆ ಈ ಒಣ ಸಿಗಡಿ ಹಾಗೆ ನಮ್ಮ ಮಸಾಲ ಪುಡಿ ಬೇಕಿದ್ದಲ್ಲಿ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕೊಡ್ತೇವೆ. ಫ್ರೀ ಡೆಲಿವರಿ ಇರುತ್ತೆ. ಅಬೌವ್ 500 ಗ್ರಾಮ್ಸ್. ನೀವು ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಕ್ಯಾಟಲಾಗ್ ಬರುತ್ತೆ, ಅದರಲ್ಲಿ ನೀವು ಆಯ್ಕೆ ಮಾಡಿ.